ಇದೇ ಮೊದಲನೇ ಸಲ ನೀನು ಉಟ್ಕೋತಾ ಇದ್ದೀನಿ. ಯಾಕೆ ಹೇಳು? ಇವತ್ತು ಭೀಮ್ನ ಅಮಾವಾಸ್ಯೆ ಅಂತೆ, ಗಂಡನ ಪೂಜೆ ಮಾಡ್ಬೇಕಂತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಜ್ಯೋತಿರ್ಭೀಮೇಶ್ವರ ವ್ರತ ನಾನು ಯಾವ ತರ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮೊದಲಿಗೆ ಶಿವ ಪಾರ್ವತಿನ ನಾವು ಇಲ್ಲಿ ಪೂಜೆ ಮಾಡಬೇಕು. ಸೊ ಹಾಗಾಗಿ 2 ದೀಪನ ನಾವು ತಗೋಬೇಕು. ಸೊ ಅದಕ್ಕೆ ನಾನು ಹೂ ಕಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಹೂ ಬೇಕು, ಅರಿಶಿಣ, ಕುಂಕುಮ ಮತ್ತೆ ಅಕ್ಕಿ ಮತ್ತೆ ಒಂದು ಅರಿಶಿಣ ಕೊಂಬು ತಗೋಬೇಕು. ನೆಕ್ಸ್ಟ್ ಮೇನು ಅಕ್ಷತೆ ಕಾಳು ಕಂಪಲ್ಸರಿ ಇರ್ಲೇಬೇಕು. ಸೊ ಇವಾಗ ಇದನ್ನ ನಾನು ಯಾವ ತರ ಮಾಡ್ತೀನಿ ಅಂದ್ರೆ, ಒಂದು ರಂಗೋಲಿ ಹಾಕ್ಬೇಕು. ಓಕೆ, ಇಲ್ಲ ಅಂದ್ರೆ ಒಂದೇನಾದ್ರೂ ಮಂಟಪ ಇಟ್ಟು ಅದ್ರ ಮೇಲೆ ನೀವು ಒಂದು ವಸ್ತ್ರ ಯಾವ್ದಾದ್ರು ಹಾಕಿ ಅದ್ರ ಮೇಲೆ ನೀವು ಇಡ್ಬೋದು. ಸೊ ಇಲ್ಲಿ ನಾನಿಲ್ಲಿ ಒಂದು ರಂಗೋಲಿ ಇಟ್ಟು ಒಂದು ತಟ್ಟೆ ಇಟ್ಟು ಅದಕ್ಕೊಂದು ನಾವು ತಗೊಂಡಿರೋ ಅಕ್ಕಿ ಕಾಳನ್ನ ಹಾಕಿದ್ದೀನಿ. ಸೊ ಇವಾಗ 2 ದೀಪನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಓಕೆ, ಸೊ ಶಿವ ಪಾರ್ವತಿ ಫೋಟೋ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಅದ್ರ ಮುಂದೆ ನೀವು 2 ದೀಪನ ಹಚ್ಚಿ ಪೂಜೆ ಮಾಡ್ಬೋದು. ಸೊ ನನ್ನ ಹತ್ರ ಅದು ಇಲ್ಲ. ಸೊ ಹಾಗಾಗಿ ಶಿವಲಿಂಗದ ಮುಂದೆನೆ ನಾನು ಇದನ್ನ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ತಗೊಂಡಿರೋ ಅರಿಶಿನ ಕೊಂಬುನ ನಾನು ಇಲ್ಲಿ ಒಂದು ದೀಪಕ್ಕೆ ಕಟ್ತಾ ಇದ್ದೀನಿ. ಒಂದು ಶಿವ, ಇನ್ನೊಂದು ಪಾರ್ವತಿ ಅಂತ ನಾವು ಇಲ್ಲಿ ಪೂಜೆ ಮಾಡ್ಬೇಕು. ಸೊ ಅವೆರಡು ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ತಪ್ಪದೆ ಗಣಪತಿ ಪೂಜೆ ಮಾಡ್ಕೋಬೇಕು. ಸೊ ನಾವು ಆ ಪೂಜೆ ಮಾಡೋ ಜಾಗನ ಸ್ವಲ್ಪ ಅರ್ಶಿನದ ನೀರದಿಂದ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡು ಅಲ್ಲಿ ಗಣಪತಿ ಪೂಜೆನ ನಾವು ಮಾಡ್ಬೇಕು. ಸೊ ನಿಮ್ಗೆಲ್ಲ ಗೊತ್ತಿದೆ ಗಣಪತಿ ಪೂಜೆ ಹೇಗ್ ಮಾಡೋದು ಅಂತ. ಸೊ ಏನು ವಿಘ್ನಗಳು ಆಗದೆ ಇರ್ಲಿ ಅಂತ ಅನ್ಕೊಂಡು ಸೊ ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಸೊ ನಾನಿಲ್ಲಿ ಗಣಪತಿ ವಿಗ್ರಹ ಇಟ್ಟು ಸ್ವಲ್ಪ ಅಕ್ಷತೆ ಕಾಳಿಟ್ಟು, ಸೊ ಅದಕ್ಕೆ ನಾನು ಒಂದು ಹೂ ಇಟ್ಟು, ಸೊ ಒಂದು ನನ್ಗೆ ಗೊತ್ತಿರೋ ಒಂದು ಮಂತ್ರನ ನಾನಿಲ್ಲಿ ಹೇಳ್ಕೊತಾ ಪೂಜೆ ಮಾಡ್ತೀನಿ. ಒಂದು ಓಂ ಗಂ ಗಣಪತಿ ನಮಃ ಅಂತ ನಾನಿಲ್ಲಿ ಹೇಳ್ಕೊತಾ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ಮಂತ್ರ ಬೇರೆ ಗೊತ್ತಿದ್ರೆ ಪ್ಲೀಸ್ ಹೇಳ್ಕೋಬಹುದು, ತೊಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಈ ಪೂಜೆ ಆದ ತಕ್ಷಣ ನಾವು ಅದನ್ನ ಕಂಟಿನ್ಯೂ ಮಾಡ್ಬೇಕು. ಸೊ ಈ ಗಣಪತಿಗೆ ನಾವು ಇಲ್ಲಿ ಮಂತ್ರ ಹೇಳ್ಕೊತಾ ಒಂದು ಉದ್ದಿನ ಕಡ್ಡಿ ಬೆಳಗಿ ನೆಕ್ಸ್ಟ್ ನಾವು ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಸೊ ಬನ್ನಿ ಇವಾಗ ನೆಕ್ಸ್ಟ್ ಮೇನ್ ಇಲ್ಲಿ ದೀಪನ ಇಟ್ಟಾಯ್ತು, ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ನೆಕ್ಸ್ಟ್ ಅದಕ್ಕೆ ದೀಪಕ್ಕೆ ಅರ್ಶಿನ ಕುಂಕುಮನ ನಾವು ಹಚ್ಬೇಕು. ಸೊ ಇವಾಗ ಇಲ್ಲಿ ನಾವು ಯಾವ ತರ ಮಂತ್ರ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ, ಓಂ ಶ್ರೀ ಶಿವ ಪಾರ್ವತಿ ದೇವತಾಭ್ಯೋ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಅಂದ್ರೆ ಶಿವ ಪಾರ್ವತಿ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ ನಾವು ಮನಸ್ಸಿನಲ್ಲಿ ಅನ್ಕೊಂಡು, ಬಂದಿದ್ದಾರೆ ಅಂತ ಅನ್ಕೊಂಡು, ನೆಲೆಸಿದ್ದಾರೆ ಅಂತ ಅನ್ಕೊಂಡು ಸೊ ನಾವು ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಸೊ ಇವಾಗ ದೀಪನ ಹಚ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಏನಾದ್ರೂ ಹಣ್ಣು ಹಂಪ್ಲು ಇದ್ರೆ ಅದನ್ನ ಇಟ್ಟು ನೀವು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ದೀಪ ಹಚ್ಚಿ ಅದಕ್ಕೆ ನಾವು ಮಂಗಳಾರತಿ ಮತ್ತೆ ಉದ್ದಿನ ಕಡ್ಡಿ ಎಲ್ಲ ಪೂಜೆ ಮಾಡಿ ನೆಕ್ಸ್ಟ್ ನೀವು ಅದರ ಕಥೆನ ನೀವು ಹೇಳ್ಬೇಕು. ಯಾವುದು ಅದು ಕತೆ ಅಂತಂದ್ರೆ, ಜ್ಯೋತಿರ್ಭೀಮೇಶ್ವರನ ಕತೆ ನಿಮ್ಗೆ ಸಿಗುತ್ತೆ. ಸೊ ಅದನ್ನ ನೀವು ಹೇಳ್ಬೋದು. ಸೊ ಇವಾಗ ಆ ಕತೆ ನಿಮ್ಮ ಹತ್ರ ಇಲ್ಲ, ಸಿಕ್ಕಿಲ್ಲ ಅಂತಂದ್ರೆ ಏನು ಯೋಚನೆ ಮಾಡಬೇಡಿ. ಸೊ ನಿಮ್ಗೆ ಶಿವ ಪಾರ್ವತಿದು 108 ನೇಮ್ಸ್ ನಿಮ್ಮಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಅದನ್ನ ನೀವು ಹೇಳಿ ಪೂಜೆನ ಮಾಡ್ಬೋದು. ಶಿವಂದು 108 ನೇಮ್ಸ್ ಹೇಳಿ, ಪಾರ್ವತಿದು 108 ನೇಮ್ಸ್ ಹೇಳಿ ನೀವು ಪೂಜೆನ ಕಂಪ್ಲೀಟ್ ಮಾಡ್ಬೋದು. ಸೊ ಅದನ್ನು ಹೇಳೋಕ್ ಟೈಮ್ ಆಗಿಲ್ಲ, ನಿಮ್ಗೆ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ರೆ ಸೊ ಓಂ ನಮಃ ಶಿವಾಯ ಅನ್ನೋ 108 ನೇಮ್ಸ್ ನಾದ್ರೂ ನೀವು ಹೇಳಿ ಪೂಜೆನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಪೂಜೆ ಈ ತರ ಇತ್ತು. ಜ್ಯೋತಿರ್ಭೀಮೇಶ್ವರ ಪೂಜೆ ನಾನು ಈ ತರ ಮಾಡ್ದೆ. ಸೊ ನಿಮ್ಗೆ ಏನ್ ಅನ್ಸ್ತು ಪ್ಲೀಸ್ ಕಮೆಂಟ್ ನಲ್ಲಿ ಹಾಕಿ. ಏನಾದ್ರೂ ತಪ್ಪಿದ್ರೆ ಪ್ಲೀಸ್ ಕಮೆಂಟ್ ನಲ್ಲಿ ಹಾಕಿ, ನಾನು ಅದನ್ನ ತಿದ್ಕೋತೀನಿ ಅಂತ ಕೇಳ್ಕೊತೀನಿ. ಸೊ ಇಷ್ಟು ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆ ಈಗಾಗಿತ್ತು. ಓಕೆ, ಸೊ ಬನ್ನಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಗಂಡನ ಪಾದ ಪೂಜೆ ಮಾಡ್ಬೇಕು. ಸೊ ಹಾಗಾಗಿ ಇವಾಗ ಅದನ್ನ ಕಂಟಿನ್ಯೂ ನಾನು ಮಾಡ್ತೀನಿ. ಸೊ ಇವಾಗ ಬೇಗ ಪೂಜೆನು ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ 9:30ಗೆ ಲಾಸ್ಟ್ ಇದೆ ಟೈಮು, ಒಳ್ಳೆ ಟೈಮು. ಸೊ ಹಾಗಾಗಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದೀನಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಏನೇನಿದೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಪಾದ ತೊಳೆದು ಸೊ ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ, ಸೊ ಇಲ್ಲಿ ಹೂವು ಎಲ್ಲ ಇಟ್ಟು ಆರತಿ ಮಾಡಿ ಇಲ್ಲಿ ನಾನು ಪೂಜೆನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಸೊ ಇವಾಗ ನನಗಿದ್ರ ಒಂಥರ ಸಂತೋಷ. ಬಾ ಸಣ್ಣದಾಗತ್ತೆ
ಊರಾಗ ಕಂಪ್ಲೀಟ್ ಪೂಜೆ ಮಾಡಿ ಇವಾಗ ಅವರಿಂದ ಆಶೀರ್ವಾದ ತಗೊಂಡು ಸೊ ಇವಾಗ ಅವರು ದಕ್ಷಿಣೆ ಕೊಡ್ತಾ ಇದ್ದಾರೆ. ಸೊ ಇಸ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ದಕ್ಷಿಣೆ ಸಿಕ್ತು. ಸೊ ಚೆನ್ನಾಗಿ ಪೂಜೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ಭೀಮನವಾಸೆ ಅಂತೆ, ಗಂಡನ ಪೂಜೆ ಮಾಡ್ಬೇಕಂತೆ. ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.